ವೆಲ್ಕಮ್ ಟು ಡೇ 2 ಮಿಲಿಲಾ ಗೈಸ್. ಬೆಳಗ್ಗೆ ಬೇಗ ಇದ್ದು ನಮ್ಮ ಮಮ್ಮಿ ನಾಷ್ಟ ಕೊಟ್ಟರು. ನಾಷ್ಟ ತಿಂದೆ ಕಾಲೇಜ್ಗೆ ಹೋಗೋಕೆ ಲೇಟ್ ಆಯಿತು ಅಂತ ಕಾಲೇಜ್ ಕಡೆ ಹೊರಟೆ. ಕಾಲೇಜ್ಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಇನ್ನೂ ಬಂದಿರಲಿಲ್ಲ. ಎಲ್ಲರೂ ಬಸ್ಗೋಸ್ಕರ ಕಾಯ್ತಿದ್ರು. ನಮ್ಮ ಗೌತಮ ಜಗ್ತಿ ಮೇಲೆ ಕೂತಿದ್ದ. ಕಾಂತ ನೋಡಿದ್ರೆ ಆ ಹುಡುಗಿ ಹತ್ರ ಏನೋ ಬರ ಕಿತ್ಕೊಂಡು ತಿಂತಾವನೆ. ನೋಡ್ರಿ ಗೈಸ್ ನೀವೇ, ಯಾಕೆ ಕಿತ್ಕೊಂಡು ತಿಂತಾವನೆ? ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದ ನಿನ್ಗೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಗೌತಮನ್ ಮಾತಾಡ್ಸ್ಕೊಂಡು ಬಂದೆ ಏನೋ ಬ್ಯಾನರ್ ಹಾಕೋರೆ ಅಂತ. ನೋಡಿದ್ರೆ ನಮ್ಮ ನಾಟಕದ್ದು 25ನೇ ತಾರೀಕು ನಾಟಕ, ಅದು ಬ್ಯಾನರ್ ಹಾಕಿದ್ರು. ಅದನ್ನ ನೋಡ್ಕೊಂಡು ಬ್ಯಾನರ್ ನೋಡ್ಕೊಂಡು ಬಸ್ ಬರಲಿಲ್ಲ. ಪ್ರಸನ್ನ ಬಂದರು. ಬಾಪ ಕಾಲೇಜ್ ಜೊತೆ ಬಿಡ್ತೀನಿ ಅಂದರೆ ಪ್ರಸನ್ನ ಜೊತೆ ಹೊರಟೆ. ಕಾಲೇಜ್ ಜೊತೆ ಬಂದು ನೋಡ್ತೀನಿ ID ಕಾರ್ಡ್ ಇರಲಿಲ್ಲ. ಸೆಕ್ಯೂರಿಟಿ ಬಿಡಲ್ಲ, ಏನೋ ಮಾಡೋಣ ಅಂತ ಬಂದೆ. ಬೈಗೋ ಮಾಡಿ ಸೆಕ್ಯೂರಿಟಿ ಒಳಗೆ ಬಿಟ್ರು. ಎಕ್ಸಾಮ್ ಬೇರೆ ಲೇಟ್ ಆಯ್ತು. ಎಲ್ಲ ಹೋಯ್ತಾ ಇದ್ರು ಕ್ಲಾಸ್ ರೂಮ್ಗೆ. ನಾವು ಹೊರಟು. ಎಕ್ಸಾಮ್ ಮುಗಿಸ್ಕೊಂಡು ಬಂದು ಬಿಡದಿ ಹೋಗೋಣ ಅಂತ ಬಸ್ ಹತ್ರ. ಬಸ್ ತುಂಬಾ ಜನ ಜಾಸ್ತಿ ಇದ್ರು. ಬಿಡದಿಗೆ ಬಂದ್ಮೇಲೆ ನಮ್ಮ ಬಸ್ ಹತ್ರ ಮೇಲೆ ಭದ್ರಣ್ಣ ಬಂದ್ರು. ಭದ್ರಣ್ಣ ಇದ್ದವರು ಗೌತಮನ್ಗೆ ಏನೋ ಶೂಟ್ ಆಗ್ತಿದ್ರು. ಗೌತಮ ನೋಡ್ರಿ ಹೆಂಗ್ ಹೇಳ್ತಾವನೆ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದ. ಕಾಲೇಜಿಂದ ಬಂದು ಊಟ ಮಾಡ್ಬಿಟ್ಟು, ಬೆಳಗ್ಗಿಂದ ಅಕ್ಕಿ ಬಿಟ್ಟಿರ್ಲಿಲ್ಲ ಲೇಟ್ ಆಗಿತ್ತು ಅಂತ. ಇವಾಗ ಬಂದು ಅಕ್ಕಿ ಬಿಟ್ಬಿಟ್ಟು ಅಕ್ಕಿಗೆ ಸ್ವಲ್ಪ ಮೇವ್ ಹಾಕ್ಬಿಟ್ಟಿದ್ದೆ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಅಕ್ಕಿಗೆ ಮೇವ್ ಹಾಕ್ಬಿಟ್ಟು ಬಂದೆ. ಕ್ರಿಕೆಟ್ ಹೋಗೋಣ ಅಂತ. ಲಿಕ್ಕಿ ಬರ್ತಾ ಇದ್ದ ಅಂದ್ಬಿಟ್ಟು ಎದ್ರಸನ ಅಂತ ಹೋದೆ. ನೋಡಿದ ನೀವೇ ಹೆಂಗೆ ಎದ್ರಕೊಂಡ ಲಿಕ್ಕಿ ಅಂತ. ಕ್ರಿಕೆಟ್ ಹೇಳೋಣ ಅಂತ ಹೋದ್ರೆ ಗೌತಮ ಗಾಡಿ ಓಡಿಸ್ತೀನಿ ಅಂದ್ಬಿಟ್ಟು ಹೋಗಿ ಗಾಡಿ ಮೇಲೆ ಕೂತವನಿ. ಅವ್ನು ಓಡಿಸ್ತಾನೆ ಅಂದ್ಬಿಟ್ಟು ಎಲ್ಲರೂ ಕಾಯ್ಕೊಂಡು ನಿಂತವ್ರೆ. ನೋಡ್ರಿ ಅವನಿಗೋಸ್ಕರ ಗಾಡಿ ಓಡಿಸ್ತಾನೆ ಅಂತ. ನೋಡ್ರಿ ಯಶವಂತಿ ಕ್ರಿಕೆಟ್ ಆಡೋಕ್ಕಿಂತ ಯಾವ ಸ್ಟೈಲಲ್ಲಿ ಬರ್ತಾವ್ರೆ ಅಂತ. ನೋಡ್ರಿ ಹೆಂಗ್ ಬರ್ತಾವ್ರೆ ಅಂದ್ರೆ, ಸ್ವಾಗತ. ಸಮಾಜ ಸೇವಾ ಧುರೀಣ, ಬಡವರ ಪ್ರಾಣ, ತರುಣಿಯರ ಮಾನ, ಸದಾ ಬೀದಿಲೇ ಸುತ್ತೋ ಶ್ವಾನ, ಬರಬೇಕು. ಯಶವಂತಿ ನೋಡ್ರಿ ಕ್ರಿಕೆಟ್ ಅದ ಬಿಟ್ಬಿಟ್ಟು ಚಿಕ್ಕ ಹುಡುಗರಿಗೆ ಗಾಡಿ ಓಡಿಸೋದು ಹೇಳ್ಕೊಡ್ತಾ ಇರೋದು. ಹಿಂಗೆ ಅವರು. ಇವತ್ತಿನ ರೀಲ್ ಇಷ್ಟೇ. ಮುಂದಿನ ರೀಲ್ ಸಿಗೋಣ. ಥ್ಯಾಂಕ್ ಯು ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು. Thank you for watching. Please support guys.